ನಮಸ್ತೆ. ಅಮೂಲ್ ಕನ್ನಡ ಫೇಸ್ಬುಕ್ ಲೈವ್ಗೆ ಸ್ವಾಗತ. ನಾನು ರಮ್ಯಾ ಗೌರೀಶ್, ಬೆಂಗಳೂರಿಂದ. ಸೊ ಇವತ್ತು ಗೋಧಿ ಆಲೂ ಪಿನ್ ಮೀಲ್ ಅಂತ ಒಂದು ಸ್ನಾಕ್ಸ್ ನ ಮಾಡ್ತಾ ಇದ್ದೀನಿ. ಗೋಧಿ ಆಲೂ ಪಿನ್ ಮೀಲ್ ಅಂತ. ಸೊ ಒಂದಷ್ಟು ಅಮೂಲ್ ಪ್ರಾಡಕ್ಟ್ಸ್ ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ ನಾನು ಬಳಸ್ತಾ ಇರುವಂತಹ ಅಮೂಲ್ ಪ್ರಾಡಕ್ಟ್ಸ್ ಅಂತ ಹೇಳಿದ್ರೆ ಮ್ಯಾಶ್ಡ್ ಪೊಟ್ಯಾಟೊ ಯೂಸ್ ಮಾಡ್ತಾ ಇದ್ದೀನಿ. ಸೊ ಮ್ಯಾಶ್ಡ್ ಪೊಟ್ಯಾಟೊ, ಇನ್ಸ್ಟಂಟ್ ಮ್ಯಾಶ್ಡ್ ಪೊಟ್ಯಾಟೊ ನನಗೆ ಬಹಳ ಇಷ್ಟವಾದಂತ ಪ್ರಾಡಕ್ಟ್ ಅಮೂಲ್. ಸೊ ಸಾರಿ, ಇನ್ಸ್ಟಂಟ್ ಮ್ಯಾಶ್ಡ್ ಪೊಟ್ಯಾಟೊ. ಇದು ನಾವು ಜಸ್ಟ್ ನೆನೆಸಿಟ್ರೆ ಇದರಲ್ಲಿ ಪರಾಟ ಇದೆಲ್ಲಾನು ಮಾಡ್ಕೋಬಹುದು. ಹಾಗೆ ಅಮೂಲ್ ಅವರ ಬೆಣ್ಣೆನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಅಮೂಲ್ ಬಟರ್, ಅನ್ಸಾಲ್ಟೆಡ್ ಬಟರ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಅಮೂಲ್ ಅವರದ್ದು ಇಲ್ಲಿ ಗೋಧಿ ಹಿಟ್ಟನ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಗೋಧಿ ಹಿಟ್ಟು ಆರ್ಗ್ಯಾನಿಕ್ ಹೋಲ್ ವೀಟ್ ಅಂತ ಹೇಳಿ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಎಲ್ಲಾನು ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್. ನಾನು ಯಾವಾಗಲೂ ನಿಮ್ಗೆ ಲೈವ್ ಅಲ್ಲಿ ಹೇಳೋ ತರ ಅವರ ಪ್ರಾಡಕ್ಟ್ ಎಲ್ಲ ಲೋಕಲ್ ಮಾರ್ಕೆಟ್, ಬಿಗ್ ಮಾರ್ಕೆಟ್, ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ ಇರುತ್ತೆ. ಹಾಗೆ ಆನ್ಲೈನ್ ಅಲ್ಲಿ ನೀವು ಬೈ ಮಾಡ್ತೀರಾ ಅಂತ ಹೇಳಿದ್ರೆ ಇನ್ಸ್ಟಾಮಾರ್ಟ್, ಬ್ಲಿಂಕಿಟ್, ಫ್ಲಿಪ್ಕಾರ್ಟ್, ಅಮೆಝಾನ್, ಫ್ರೆಶ್ ಎಲ್ಲ ಆರ್ಡರ್ ಮಾಡಿದ್ರೆ ಕ್ವಿಕ್ ಆಗಿ ನಿಮ್ಗೆ ಡೋರ್ ಡೆಲಿವರಿನ ಒಂದು 15 ನಿಮಿಷದೊಳಗೆ ಡೋರ್ ಡೆಲಿವರಿನ ಮಾಡ್ತಾರೆ. ಸೊ ಹಾಗಾದ್ರೆ ಈ 3 ಐಟಮ್ಸ್ ನ ಯೂಸ್ ಮಾಡ್ಕೊಂಡಿದ್ದೀನಿ. ಅಮೂಲ್ ಬಟರ್, ಅಮೂಲ್ ಇನ್ಸ್ಟಂಟ್ ಮ್ಯಾಶ್ಡ್ ಪೊಟ್ಯಾಟೊ ಹಾಗೆ ಅಮೂಲ್ ಗೋಧಿ ಹಿಟ್ಟನ್ನ ಯೂಸ್ ಮಾಡ್ಕೊಂಡು ಮಾಡ್ತಾ ಇದ್ದೀನಿ. ಗೋಧಿ ಆಲೂ ಪಿನ್ ಮೀಲ್ ಅಂತ. ಸೊ ನಾವೀಗ ಇದನ್ನ ಬದಿಗೆ ಇಟ್ಕೊಳ್ಳೋಣ. ಸೊ ಇಲ್ಲಿ ನಾವೀಗ ಮಸಾಲ, ಈ ಅಮೂಲ್ ಅವರದ್ದು ಗೋಧಿ ಇದು ಇನ್ಸ್ಟಂಟ್ ಮ್ಯಾಶ್ಡ್ ಪೊಟ್ಯಾಟೊನ ನೆನೆಸಿ, ನೀರಲ್ಲಿ ನೆನೆಸಿ ಈ ತರ ಇಟ್ಕೊಂಡಿದ್ದೀನಿ ನಾನು. ಇದಕ್ಕೆ ನಾವೀಗ ಇದೆಲ್ಲ ಹಾಕೋಣ, ಮಸಾಲಾಸ್ ಎಲ್ಲ ಹಾಕೋಣ. ಸೊ ಇದು ಫಿಲ್ಲಿಂಗ್ಸ್ ಟೈಪ್. ಸೊ ಫಿಲ್ಲಿಂಗ್ಸ್ಗೆ ಇದಕ್ಕೆ ಫಸ್ಟ್ಗೆ ನಾವು ಉಪ್ಪು ಹಾಕೋಬೇಕು. ಸೊ ನಾನು ನಿಮಗೆ ರೆಸಿಪಿಗೆ ಫೋಕಸ್ ಮಾಡ್ತೀನಿ ಕ್ಯಾಮ್ರಾನ, ಸೊ ದಟ್ ನಿಮಗೆ ರೆಸಿಪಿಯನ್ನ ಕ್ವಿಕ್ ಆಗಿ ಕ್ಯಾಪ್ಚರ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ಹಾಗಾಗಿ ನಾನು ರೆಸಿಪಿಗೆ ಕ್ಯಾಪ್ಚರ್ ಮಾಡ್ತೀನಿ. ಸೊ ರೆಸಿಪಿಗೆ ಟರ್ನ್ ಮಾಡಿದ್ದೀನಿ ಕ್ಯಾಮ್ರಾನ. ಸೊ ಇದಕ್ಕೆ ಹೆಂಗೆ ಅಂತ ಹೇಳಿದರೆ ನಾವೀಗ ಉಪ್ಪು ಹಾಕ್ಕೊಳ್ಳೋಣ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ಒಂದು ಸ್ವಲ್ಪ ಹಾಕೊಂಡ್ಮೇಲೆ ಅದನ್ನ ಮಾಡಿಬಿಟ್ಟು ನಾವು ಸೈಡಿಗೆ ಎತ್ತಿಟ್ಕೊಳ್ಳೋಣ. ಸೊ ಇದಕ್ಕೆ ಉಪ್ಪು ಹಾಕೊಂಡ್ಮೇಲೆ ಇದಕ್ಕೊಂದು ಸ್ವಲ್ಪ ಗರಂ ಮಸಾಲ ಹಾಕೋಬೇಕು. ಕೊತ್ತಂಬರಿ, ಜೀರಿಗೆ ಪುಡಿ ಎಲ್ಲ ಗರಂ ಮಸಾಲದಲ್ಲೇ ಇರುತ್ತೆ, ಹಾಗಾಗಿ ನಾನು ಹಾಕೊಳ್ಳೋದಕ್ಕೆ ಹೋಗಿಲ್ಲ. ಬೇಕು ಅಂದರೆ ಸಪ್ರೇಟಾಗಿ ಹಾಕ್ಕೊಳ್ಬೋದು. ಸ್ವಲ್ಪ ಅರಿಶಿನ ಪುಡಿನೂ ಹಾಕೋಬೇಕು, ಹಾಗೆ ಒಂದು ಸ್ವಲ್ಪ ಅಚ್ಕಾರದ ಪುಡಿ ಕೂಡ ಹಾಕ್ಕೊಳ್ಬೇಕು ಇದಕ್ಕೆ. ಸೊ ಇದನ್ನೆಲ್ಲ ಹಾಕ್ಕೊಂಡು ನಾವು ಇದು ಮಾಡ್ಕೋಬೇಕು. ಸೊ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಬೇಕು ಅಂದರೆ ಒಂದು ಸ್ವಲ್ಪ ನೀರನ್ನು ಈ ಥರ ಸ್ಪ್ರಿಂಕಲ್ ಮಾಡ್ಕೋಬೋದು. ಆಯಿತಾ? ಸ್ವಲ್ಪ ಸ್ಪ್ರಿಂಕಲ್ ಮಾಡ್ಕೋಬೋದು, ಜಾಸ್ತಿ ಏನೂ ಬೇಕಾಗಲ್ಲ. ಸೊ ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಬದಿಗೆ ಇಟ್ಕೊಂಡಿರೋಣ ನಾವು ಇದನ್ನು. ಇದು ನೀರಲ್ಲಿ ನೆನೆಸಿ ಇಟ್ಟಿದೆ, ಯಾಕಂದರೆ ಇನ್ಸ್ಟಂಟ್ ಮ್ಯಾಶ್ಡ್ ಪೊಟ್ಯಾಟೊನ ನೀರಲ್ಲಿ ನೆನೆಸಿ ಇಡಬೇಕಾಗತ್ತೆ. ಇದು ಗೋಧಿ ಆಲೂ ಪಿನ್ ಮೀಲ್ ಅಂತ. ಸಂಜೆ ಸ್ನ್ಯಾಕ್ಸಿಗೆ ಮಕ್ಕಳಿಗೆ ಸ್ಕೂಲಿಂದ ಬರಬೇಕಾದ್ರೆ ನಾವು ಮಾಡಿ ಇಟ್ಟರೆ ಚೆನ್ನಾಗಿರುತ್ತೆ. ಸೊ ಯಾ ಈ ಥರ ಇದನ್ನು ಪಟಾಟ ನೋಡಿ, ಇದರಲ್ಲಿ ಪರಾಟ ಕೂಡ ಮಾಡ್ಕೋಬೋದು. ಸೊ ಈಸಿಯಾಗಿ ಮಾಡ್ಕೊಳ್ಳೋ ಅಂಥ ರೆಸಿಪಿ. ಸೊ ಖಾರ ಜಾಸ್ತಿ ಬೇಕಾದರೆ ಸ್ವಲ್ಪ ಖಾರ ಜಾಸ್ತಿ ಹಾಕೋಬೋದು, ಪೆಪ್ಪರ್ ಪೌಡರ್ ಹಾಕ್ಕೊಳ್ಬೋದು ಇದಕ್ಕೆ, ಇಲ್ಲಾಂದರೆ ಚಾಟ್ ಮಸಾಲ ಹಾಕ್ಕೊಳ್ಬೋದು. ಇದಕ್ಕೆ ಏನು ಬೇಕಾದರೂ ಹಾಕೋಬೋದು. ನಾನು ಸಿಂಪಲ್ ಆಗಿ ಮಾಡ್ಕೊಳ್ತಾ ಇದ್ದೀನಿ. ಉಪ್ಪು ಖಾರ ಅಷ್ಟು ಹಾಕೊಂಡು ಮಾಡ್ಕೊಳ್ತಾ ಇದ್ದೀನಿ. ಇದೀಗ ಇದು ರೆಡಿ ಇದೆ ಮಸಾಲ. ನಾನು ಮ್ಯಾಶ್ಡ್ ಪೊಟ್ಯಾಟೊಗೆ ಉಪ್ಪು, ಅಚ್ಕಾರದ ಪುಡಿ, ಗರಂ ಮಸಾಲ, ಅರಿಶಿನ ಪುಡಿ ಹಾಕೊಂಡು ಈಗ ಇದು ಮಾಡಿ ಇಟ್ಕೊಂಡಿದ್ದೀನಿ. ಮಿಕ್ಸ್ ಮಾಡಿ ಇದನ್ನು ಕೂಡ ಬದಿಗೆ ಎತ್ತಿಟ್ಕೊಳ್ಳೋಣ ನಾವು. ಇವಾಗ ನಮಗೆ ನಾವು ಚಪಾತಿ ಹಿಟ್ಟು ರೆಡಿ ಮಾಡ್ಕೋಬೇಕಲ್ವಾ. ಸೊ ಅಮೂಲ್ ಅವರ ಗೋಧಿ ಹಿಟ್ಟು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಗೋಧಿ ಹಿಟ್ಟನ್ನು ಈ ಥರ ಹಾಕ್ಕೊಳ್ಳೋದು. ಒಂದು ಅಂದಾಜು 2 ಚಪಾತಿಗೆ ಆಗೋಷ್ಟು ಮಾಡ್ಕೊಳ್ತಾ ಇದ್ದೀನಿ ನಾನೀಗ, ಜಾಸ್ತಿ ಬೇಡ. ನಾವು ಲೈವ್ ಆಗಿರೋದ್ರಿಂದ ಒಂದು ಸ್ವಲ್ಪ ಕ್ವಿಕ್ ಆಗಿ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಳ್ಳೋಣ. ಇದಕ್ಕೆ ಉಪ್ಪು ಹಾಕ್ಕೊಂಡೆ ನಾನು. ಹಾಗೆ ಒಂದು ಸ್ವಲ್ಪನೇ ನೀರು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋದು. ಈಗ ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋದು. ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಳ್ಳೋದು. 1-2 ಚಪಾತಿಗೆ ಆಗುವಷ್ಟು ಅಂದಾಜಿಗೆ ಮಾಡ್ಕೊಳ್ತಾ ಇದ್ದೀನಿ ನಾನು. ಹುಡಿ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಬೋದು. ಸೊ ಲಟ್ಟಿಸ್ಕೊಳ್ಳೋಕೆ ಒಂದು ಸ್ವಲ್ಪ, ಲೈವ್ ಆಗಿರೋದ್ರಿಂದ ಸ್ವಲ್ಪನೇ ಮಾಡ್ತಾ ಇದ್ದೀನಿ. ಇದು ನೀವು ಮನೆಯಲ್ಲಿ ಒಂದಷ್ಟು ಮಂದಿ ಮಕ್ಕಳು ಎಲ್ಲ ಇದ್ದಾಗ ಸ್ವಲ್ಪ ಜಾಸ್ತಿ ಮಾಡಿಕೊಂಡು ಇಟ್ಕೊಳ್ಳಿ, ಚೆನ್ನಾಗಿರುತ್ತೆ. ಸೊ ಸಂಜೆ ಸ್ನ್ಯಾಕ್ಸಿಗೆ ಕೂಡ ಚೆನ್ನಾಗಿರುತ್ತೆ. ಸೊ ಸಂಜೆ ಸ್ನ್ಯಾಕ್ಸಿಗೆಲ್ಲ ಮಾಡ್ಕೊಳ್ಳೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಸೊ ಈ ಥರ ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಳ್ಳೋದು ಕ್ವಿಕ್ಕಾಗಿ. ಸೊ ಯಾ ಬೇಕು ಅಂದರೆ ಒಂದು ಸ್ವಲ್ಪ ಹಾಕ್ಕೊಳ್ಳಿ ಹುಡಿ. ಲಟ್ಟಿಸ್ಕೊಳ್ಳೋಕ್ಕೆ ಬೇಕಂದರೆ ಬೇರೆ ಯೂಸ್ ಮಾಡ್ಕೋಬೋದು ಪುಡಿ. ಕೈಗೆ ಅಂಟ್ತಾ ಇದೆ ಅಂತ ಅಂದಾಗ ನಾವು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ನೀವು ಯಾವ ಅಡುಗೆ ಎಣ್ಣೆ ಬಳಸ್ತೀರ ಅದನ್ನು ಹಾಕ್ಕೊಂಡು ಲಟ್ಟಿಸ್ಕೊಂಡ್ರೆ ಆಯಿತು. ಸೊ ಯಾ ನಾನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ ಇವಾಗ. ಎಸ್,
ಸೊ ಇವಾಗ ನಾನು ಇಲ್ಲಿ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಸೊ ಕೈಗೆ ಅಂಟ್ತಾ ಇದೆ ಅಂತ ಬಂದಾಗ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಈಗ ನಿಮಗೆ ಕಾಣಿಸ್ತಾ ಇರ್ಬೋದು, ಎಣ್ಣೆ ಹಾಕ್ಕೊಂಡು ಈ ಥರ ಚಪಾತಿ ಹಿಟ್ಟಿನ ಥರ ಇದನ್ನೆಲ್ಲ ಮೊದಲೇ ಮಾಡಿ ಇಡ್ಬೋದು. ಬಟ್ ಇದರಲ್ಲಿ ಮಾಡಿ ಇಟ್ಟರೆ ನಾನು ತೋರಿಸೋದು ಏನೂ ಇರೋದಿಲ್ಲ ಲೈವಲ್ಲಿ, ಹಾಗಾಗಿ ನಾನು ಇದನ್ನೆಲ್ಲ ಆಮೇಲೆ ಮಾಡ್ಕೊಳ್ತಾ ಇದ್ದೀನಿ. ಸೊ ಗೊತ್ತಿಲ್ಲ ನನಗೆ ಈ ರೆಸಿಪಿ ಯಾರಾದರೂ ಮಾಡಿರ್ಬೋದು, ಬಟ್ ಇದು ನಾನು ಓನಾಗಿ ಥಿಂಕ್ ಮಾಡಿ ಹಿಂಗೆ ಮಾಡ್ಬೋದು ಅಂತ ಅಂದ್ಕೊಂಡೆ. ಸೊ ಹೇಗಾಗತ್ತೆ ಅಂತ ನೋಡೋಣ, ಹೆಂಗೆ ಅನಿಸುತ್ತೆ ರೆಸಿಪಿ ಎಲ್ರಿಗೂ. ಅದೆಲ್ಲ ಒಂಥರ ಸ್ನ್ಯಾಕ್ಸಿಗೆ ಹೇಳಿ ಮಾಡಿಸಿದಂಥ ರೆಸಿಪಿ. ಸೊ ಇಷ್ಟನ್ನು ಹಾಕ್ಕೊಂಡಿದ್ದೀನಿ. ಇವಾಗ ಇಷ್ಟನ್ನು ಹಾಕ್ಕೊಂಡಾಯ್ತು. ಇವಾಗ ಸೊ ಚಪಾತಿ ಹಿಟ್ಟು ರೆಡಿ ಆಗಿದೆ. ನಾವು ಒಂದು ಸ್ವಲ್ಪ ನಾವೊಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಇವಾಗ ಚಪಾತಿ ಹಿಟ್ಟು ರೆಡಿ ಆಗಿದೆ. ಸೊ ಚಪಾತಿ ಹಿಟ್ಟು ರೆಡಿ ಆಗಿದೆ. ಚಪಾತಿ ಕಲಿಸ್ಕೊಳ್ಳೋಣ ಚೆನ್ನಾಗಿ. ಈಗ ಚಪಾತಿ ಕಲಿಸ್ಕೋಬೇಕಲ್ವ, ಸೊ ಇದನ್ನೆಲ್ಲ ಪಕ್ಕಕ್ಕೆ ಇಡೋಣ ನಾವು. ಉಳಿದಿದ್ದೆಲ್ಲನೂ ಸೊ ಚಪಾತಿ ಕಲಿಸ್ಕೋಬೇಕು ಅಂದರೆ ಈ ಥರ ಇದನ್ನ ಚಪಾತಿ ಕಲಿಸ್ಕೊಳ್ಳೋಕೆ ಒಂದು ಮಣೆ ಇಟ್ಕೊಂಡಿದ್ದೀನಿ. ಹಾಗೆ ಇದು ಸೊ ಸಣ್ಣ ಉರಿಯಲ್ಲಿ ನಾವು ಇದಿಟ್ಕೊಳ್ಳೋಣ, ತವ ಕೂಡ ಇಟ್ಕೊಳ್ಳೋಣ ಇಲ್ಲಿ. ಯಾಕಂದರೆ ಆಮೇಲೆ ಲೈವಲ್ಲಿ ನಮಗೆ ಲೇಟಾಗಿ ಹೋಗ್ಬಿಡತ್ತಲ್ವಾ, ಲೇಟಾಗಿ ಹೋಗ್ಬಿಡತ್ತೆ. ಸೊ ಸಣ್ಣ ಉರಿಯಲ್ಲಿ ಇಟ್ಟಿದ್ದು. ಸೊ ಈಗೇನು ಮಾಡೋಣ ಅಂತ ಚಪಾತಿ ಲಟ್ಟಿಸ್ಕೊಳ್ಳೋಣ. ಇವಾಗ ಚಪಾತಿ ಲಟ್ಟಿಸ್ಕೊಳ್ಳೋಣ. ನಾನು ನಿಮಗೆ ಸೊ ಈಗ ಚಪಾತಿ ಲಟ್ಟಿಸ್ಕೊಳ್ಳೋಣ. ಈ ಥರ ಲಟ್ಟಿಸ್ಕೊಂಡ್ರೆ ಆಗೋಗುತ್ತೆ. ಎಸ್, ಸೊ ನೋಡಿ ಈ ಥರ ಲಟ್ಟಿಸ್ಕೊಳ್ಳೋ ಅಂಥದ್ದು. ಈ ಥರ ಲಟ್ಟಿಸ್ಕೊಳ್ಳೋದು. ಸ್ವಲ್ಪ ದಪ್ಪಕ್ಕಿದ್ರೂ ಪರವಾಗಿಲ್ಲ, ತುಂಬ ತೆಳ್ಳಗೆ ಮಾಡಬೇಕು ಅಂತಿಲ್ಲ. ಯಾಕಂದರೆ ಇದು ನಾವು ಮಾಡ್ತಾ ಇರೋದು ಪಿನ್ ವೀಲಿಗಲ್ವಾ, ಹಾಗಾಗಿ ಸ್ನ್ಯಾಕ್ಸಿಗೆ. ಸೊ ಹಾಗಾಗಿ ನಮಗೆ ಸ್ವಲ್ಪ ದಪ್ಪಕ್ಕಾದ್ರೂ ಏನು ಸಮಸ್ಯೆ ಇಲ್ಲ. ರೌಂಡ್ ಆಗಬೇಕು ಅಂತಲೂ ಇಲ್ಲ. ಯಾಕಂತ ಹೇಳಿದರೆ ನನಗೆ ಯಾಕೆ ಅಂತ ನಾನು ತೋರಿಸ್ತೀನಿ ಆಮೇಲೆ ಯಾವ ಥರ ನಾವು ಇದನ್ನು ಇದು ಮಾಡ್ತೀವಿ ಅಂತ. ಸೊ ಇದು ಸಾಕು, ಇವಾಗ ಇಷ್ಟ ಆದರೆ ಸಾಕು. ರೌಂಡ್ ಶೇಪ್ ಬರಬೇಕು ಅದೆಲ್ಲ ಏನೂ ಇಲ್ಲ. ಸೊ ಈಗ ಲಟ್ಟಿಸ್ಕೊಂಡಾಯ್ತಲ್ಲ. ಸೊ ಲಟ್ಟಿಸ್ಕೊಂಡು ಆದಮೇಲೆ ನಾನಿಲ್ಲಿ ತವ ಇಟ್ಕೊಂಡಿದ್ದೀನಿ. ಸೊ ಈಗೇನು ಅಂದರೆ ಈಗ ತವ ಇಟ್ಕೊಂಡಿದ್ದೀನಲ್ಲ, ಇದಕ್ಕೆ ತುಪ್ಪ ಎಲ್ಲ ಏನೂ ಬೇಡ ಹಾಕ್ಕೊಳ್ಳೋದು. ಸೊ ಹಾಗೆ ನಾವು ಇದನ್ನು ಬೇಯಿಸ್ಕೊಳ್ಳೋಣ. ಇವಾಗ ಹಾಗೆ ಬೇಯಿಸ್ಕೊಳ್ಳೋಣ ಚೆನ್ನಾಗಿ. ಚೆನ್ನಾಗಿ ಬೇಯಬೇಕು. ಯಾಕಂದರೆ ಇದೆಲ್ಲ ಮೊದಲೇ ರೆಡಿ ಮಾಡಿ ಇಟ್ಕೊಂಡ್ರೆ, ಆ್ಯಕ್ಚುಲಿ ಚಪಾತಿ ಮಾಡಿ ಇಟ್ಕೋಬೋದು. ಚಪಾತಿ ಮಾಡಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಕೆಲವೊಂದು ಸತಿ. ಬಟ್ ನಾನೇನು ಹೇಳೋದು ಅಂದರೆ ಚಪಾತಿ ಮಾಡಿ ಇಟ್ಕೊಂಡ್ರೆ ಮತ್ತೆ ನಮಗೆ ಅಲ್ಲಿ ತೋರಿಸೋದು ಏನೂ ಇರೋದಿಲ್ಲ ಅಲ್ವಾ. ಸೊ ಹಾಗಾಗಿ ನಾನು ಚಪಾತಿ ಕೂಡ ಲೈವಲ್ಲೇ ಮಾಡ್ಕೊತಾ ಇದ್ದೀನಿ. ಸೊ ಪಿನ್ ವೀಲ್ ರೆಸಿಪಿ. ಸೊ ನೀವು ಮಾಡಿ. ಅಮೂಲ್ ಬಟರ್, ಅಮೂಲ್ ಗೋಧಿ ಹಿಟ್ಟು, ಹಾಗೆ ಅಮೂಲ್ ಇನ್ಸ್ಟಂಟ್ ಮ್ಯಾಶ್ಡ್ ಪೊಟ್ಯಾಟೊ ಯೂಸ್ ಮಾಡ್ಕೊಂಡು ನಮಗೆ ಬೋಂಡಾ ಮಾಡ್ಕೋಬೋದು, ಪರೋಟ ಮಾಡ್ಕೋಬೋದು. ಈ ಥರ ಸ್ನ್ಯಾಕ್ಸಿಗೆ ಏನಾದರೂ ಫಿಲ್ಲಿಂಗ್ಸ್ ಆಗಿ ಯೂಸ್ ಮಾಡ್ಕೊಳ್ಬೋದು. ಎಲ್ಲ ಸಮೋಸ ಮಾಡ್ಕೋಬೋದು, ಆಲೂ ಸಮೋಸ. ಎಷ್ಟೊಂದು ವೆರೈಟಿ ಅವ್ರದ್ದು ಇನ್ಸ್ಟಂಟ್ ಮ್ಯಾಶ್ಡ್ ಪೊಟ್ಯಾಟೊ, ಅದು ನನಗಂತೂ ಭಾಳ ಇಷ್ಟವಾದಂಥ ಪ್ರಾಡಕ್ಟ್ ಅಮೂಲ್ ಅವ್ರದ್ದು. ಸೊ ಇದನ್ನ ಚಪಾತಿನ ಚೆನ್ನಾಗಿ ಈ ಥರ ಬೇಯಿಸ್ಕೊಳ್ಳೋಣ ನಾವೀಗ. ಒಂದು ಬೇಯ್ತಾ ಇರಬೇಕಾದ್ರೆ ಇನ್ನೊಂದು ಲಟ್ಟಿಸ್ಕೊಳ್ಳೋಣ ಈಗ ಈ ಕಡೆ. ಸೊ ಈಸಿ ಆಗತ್ತೆ ನಮಗೆ. ಸೊ ಇನ್ನೊಂದು ಕೂಡ ಲಟ್ಟಿಸ್ಕೊಂಡು ಇಟ್ಕೋತೀನಿ ನಾನು.
ಸೊ ಚೆನ್ನಾಗಿ ಬೇಯಬೇಕದು, ಯಾಕಂದರೆ ನಾವು ಸ್ವಲ್ಪ ಇದಾದರೂ ಪರವಾಗಿಲ್ಲ, ಮತ್ತು ಆಮೇಲೆ ಫ್ರೈ ಮಾಡ್ಕೋತೀವಿ, ಆದ್ರೂ ಚೆನ್ನಾಗಿ ಬೆಂದರೆ ಒಳ್ಳೆಯದು. ಚಪಾತಿ ಇದಾಗಿರೋದ್ರಿಂದ ಚೆನ್ನಾಗಿ ಬೆಂದರೆ ಚೆನ್ನಾಗಿರುತ್ತೆ. ಸೊ ಯಾರಾದರೂ ಲೈವಲ್ಲಿದ್ದರೆ ಕಮೆಂಟ್ ಮಾಡಿ, ಇಲ್ಲ ಒಬ್ಬರು ಯಾರೋ ನೋಡ್ತಾ ಇದ್ದಾರೆ, ಇಲ್ಲಾಂದರೆ ನಿಮಗೆ ಅಮೂಲ್ ಕನ್ನಡ ಫೇಸ್ಬುಕ್ಕನ್ನು ಫಾಲೋ ಮಾಡಿದರೆ ನಿಮಗೆ ಎಲ್ಲ ರೆಸಿಪಿಗಳು, ನಾವು ಫ್ರೆಂಡ್ಸ್ ಎಲ್ಲ ತುಂಬ ಜನ ಮಾಡ್ತಾ ಇದ್ದಾರೆ ಲೈವು, ನಿಮಗೆ ನೋಡೋದಕ್ಕೆ ಸಿಗತ್ತೆ, ಆಮೇಲೆ ಕೂಡ ಸಿಗತ್ತೆ ನೋಡೋದಕ್ಕೆ. ಸೊ ಹಾಗಾಗಿ ಸಮಸ್ಯೆ ಇಲ್ಲ, ಆಮೇಲೆ ಕೂಡ ನೋಡ್ಕೋಬೋದು ಲೈವಲ್ಲಿ. ಆಮೇಲೆ ಅವರು ಶಾರ್ಟ್ಸ್ ಮಾಡಿ ರೆಸಿಪಿಗಳನ್ನೆಲ್ಲ ಶಾರ್ಟ್ಸ್ ಮಾಡಿ ಹಾಕ್ತಾರೆ, ಸೊ ಅದು ಕೂಡ ಅವೈಲೇಬಲ್ ಇರುತ್ತೆ, ಅಮೂಲ್ ಕನ್ನಡ ಟೀಮಿಂದ ಹಾಕ್ತಾರೆ. ಸೊ ಈ ಲೈವ್ ಕೂಡ ಸೇವ್ ಆಗಿರುತ್ತೆ, ನೀವು ಆಮೇಲೆ ಕೂಡ ನೋಡ್ಕೋಬೋದು ಇದನ್ನು. ಸೊ ನೀವು ನೋಡ್ತಾ ಇರುವಾಗ ಈಗ ಚಪಾತಿ ಸಾಕು, ಇಷ್ಟು ಬೆಂದರೆ ಸಾಕಾಗತ್ತೆ, ಯಾಕಂದರೆ ಇದು ನಾವು ಮತ್ತೊಂದು ಸ್ವಲ್ಪ ಫ್ರೈ ಥರ ಮಾಡೋದಿದೆ. ಸೊ ಈ ಚಪಾತಿ ಆಗೋಯ್ತು. ಈಗ ನಾನು ನಿಮ್ಗೆ ಇನ್ನೊಂದು ಚಪಾತಿ ಲಟ್ಟಿಸ್ಕೊಂಡ್ಬಿಟ್ಟು ಆಮೇಲೆ ಅದನ್ನು ಕೂಡ ಬೇಯಿಸ್ಕೊಳ್ಳೋಣ, ಯಾಕಂದರೆ 2 ಚಪಾತಿ ಬೇಕು ನಮಗೆ. ಆ್ಯಕ್ಚುಲಿ ಸಂಜೆ ನಾವೊಂದು 4-5 ಜನ ಇರೋರು ಅಂತ ಹೇಳಿದರೆ ಜಾಸ್ತಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ, ಸ್ವಲ್ಪ ಜಾಸ್ತಿನೇ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನಾನು ಹೇಳೋದಾದರೆ ಎಸ್ ಈ ಥರ ಮಾಡ್ಕೊಳ್ಳೋಣ. ಸೊ ಈ ಥರ ಲಟ್ಟಿಸ್ಕೊಳ್ಳೋಣ ಇವಾಗ. ಸೊ ಈಗ ಲಟ್ಟಿಸ್ಕೊಂಡಾದ್ಮೇಲೆ ಇದನ್ನು ಕೂಡ ಅಷ್ಟೇ ಬೇಯೋದಕ್ಕೆ ಹಾಕೋಣ ನಾವು. ಇದನ್ನು ಕೂಡ ಇಲ್ಲಿ ಸಾರಿ ಕ್ಯಾಮ್ರಾ ಇದಾಯಿತು, ಕೆಲವೊಂದು ಸತಿ ಹಂಗಾಗತ್ತೆ, ಏನೂ ಮಾಡೋದಕ್ಕಾಗೋದಿಲ್ಲ. ಸೊ ಎಸ್ ಈಗ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ ಚಪಾತಿನ. ಯಾರಾದರೂ ಒಬ್ಬರು ನೋಡ್ತಾ ಇದ್ದೀರಲ್ಲ, ಸೊ ನೀವು ಕಮೆಂಟ್ ಮಾಡಿ. ಸ್ವಲ್ಪ ನೋಡಿ, ಇಷ್ಟು ದಪ್ಪಕ್ಕಿದ್ರೆ ಪರವಾಗಿಲ್ಲ, ಚಪಾತಿ ಇಷ್ಟು ತೆಳ್ಳಗೆ ಲಟ್ಟಿಸ್ಬೇಕು ಅಂತಿಲ್ಲ, ನಾಟ್ ಪರೋಟ ಆಗುವಷ್ಟು ಅಲ್ಲ, ಸ್ವಲ್ಪ ತಟ್ಟಿಸ್ಕೊಂಡು ಆಮೇಲೆ ನಾವು ಇದರಲ್ಲಿ ಮಾಡ್ಕೋಬೋದು. ಸೊ ಯಾ ಸೊ ಉಬ್ಬಿದ್ರೆ ಉಬ್ಬತ್ತೆ, ಉಬ್ಬಿಲ್ಲ ಅಂದ್ರೂ ಪರವಾಗಿಲ್ಲ. ಮತ್ತು ರೌಂಡ್ ಶೇಪ್ ಬರಬೇಕು ಅದೆಲ್ಲ ಏನೂ ಇಲ್ಲ. ನಾನೀಗ ಕ್ವಿಕ್ಕಾಗಿ ಮಾಡ್ಕೊಳ್ಳೋದಕ್ಕೆ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ಕ್ವಿಕ್ಕಾಗಿ ಮಾಡ್ಕೊಳ್ಳೋ ಹಾಗೆ ತೋರಿಸ್ತಾ ಇದ್ದೀನಿ. ಸೊ ಇದಕ್ಕೆ ಏನು ಮಾಡಬೇಕು ಅಂದರೆ, ನಾವೀಗ ತವ ಏನೋ ಆಫ್ ಮಾಡೋದು ಬೇಡ, ಯಾಕಂದರೆ ಕ್ವಿಕ್ಕಾಗಿ ನಮಗೀಗ ಸ್ವಲ್ಪ ಕೆಲಸ ಇದೆ, ಇದರಲ್ಲಿ ಫ್ರೈ ಮಾಡ್ಕೊಳ್ಳೋದಿದೆ. ಸೊ ನೋಡಿ, ಉಬ್ತಾ ಇದೆ. ಇದು ಆ್ಯಕ್ಚುಲಿ ಉಬ್ಲೇಬೇಕು ಅಂತ ಏನೂ ಇಲ್ಲ. ಸೊ ಓಕೆ, ಈ ಥರ ಇದು ಬೆಂದಾಯ್ತು ಇವಾಗ. ಆಯಿತಾ, ಚಪಾತಿ ರೆಡಿ ಆಗೋಯ್ತು. ಇಷ್ಟು ಚಪಾತಿ ಮಾಡ್ಕೊಳ್ಳೋದಕ್ಕೆ ನಮಗೆ ಟೈಮ್ ಹಿಡಿಯುತ್ತೆ ನೋಡಿ ಅಲ್ವಾ, ಕ್ವಿಕ್ಕಾಗಿ ಮಾಡ್ಕೊಳ್ತೀವಿ ಅಂದರೆ. ಈಗ ಚಪಾತಿ ರೆಡಿ ಆಯಿತು. ಸೊ ನಾವೇನು ಮಾಡಬೇಕಾಗತ್ತೆ ಅಂತ ಹೇಳಿದರೆ, ಇವಾಗ ನಾವು ಪ್ರಿಪೇರ್ ಮಾಡಿರುವಂಥ ಚಪಾತಿನ ನಾನು ಇಲ್ಲಿ ಹಾಕ್ಕೊಂಡಿದ್ದೀನಿ. ಇಲ್ಲಿ ಹಾಕ್ಕೊಂಡ್ಬಿಟ್ಟು ಆಮೇಲೆ ನಾವು ಇದಕ್ಕೆ ಅಮೂಲ್ ಬಟರ್ನ ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಸ್ವಲ್ಪ ಅಮೂಲ್ ಬಟರ್, ಜಾಸ್ತಿ ಬೇಕು ಅಂತಿಲ್ಲ. ಸೊ ಅಮೂಲ್ ಬಟರ್ನ ನಾನು ಸ್ಪ್ರೆಡ್ ಮಾಡ್ಕೊಳ್ಳೋಣ ಅಂತೇಳಿ ಇದು ಮಾಡಿದ್ದೀನಿ. ಜಾಸ್ತಿ ಅಂತಲೇ ಸ್ವಲ್ಪ ಈ ಥರ ಸ್ಪ್ರೆಡ್ ಮಾಡಿ, ಜಾಸ್ತಿ ಇದ್ದರೆ ನಾವು ಪಾತ್ರೆಗೆ ಹಾಕಿ ಇಟ್ಕೊಳ್ಳೋಣ, ಆಮೇಲೆ ಕೂಡ ಯೂಸ್ ಮಾಡ್ಕೊಳ್ಬೋದು. ಯಾವುದಕ್ಕೆ ಅಂದರೆ ನಮಗೆ ಬಾಣಲೆಯಲ್ಲಿ ಫ್ರೈ ಮಾಡೋದು, ಪಿನ್ ವೀಲ್ ಮಾಡಿ ಫ್ರೈ ಮಾಡೋದಿರುತ್ತಲ್ವ. ಸೊ ಹಾಗಾಗಿ ಒಂದು ಸ್ವಲ್ಪ ಅಮೂಲ್ ಬಟರ್ನ ಈ ಥರ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ಕರಗಿಸ್ಕೊಳ್ಳೋದು ಬಿಸಿ ಇರೋದ್ರಿಂದ ಅದೇ ಕರಗತ್ತೆ, ನಾನು ನೀರು ತೆಳ್ಳಗೆ ಮಾಡಿ ಇಟ್ಕೊಂಡಿರಲಿಲ್ಲ. ಸೊ ಇನ್ನೇನು ಮಾಡೋಣ ಅಂದರೆ, ಈ ಬಟರ್ನ ಇಲ್ಲಿ ತವಾದಲ್ಲಿ ಹಾಕೋಣ, ಯಾಕಂದರೆ ನಮ್ಗೆ ಇವಾಗ ಬೇಕು. ಸೊ ಇವಾಗ ಇದಕ್ಕೆ ನಾವು ಮಾಡಿ ಇಟ್ಕೊಂಡಿರೋಂಥ ಈ ಏನಿದು ಆಲೂ ಇದೆಯಲ್ಲ, ಆಲೂ ಇದು ಪಿನ್ ವೀಲ್ ಇದು ಮಿಕ್ಸನ್ನು ಇದಕ್ಕೆ ಹಾಕೋಣ ಇವಾಗ. ಸೊ ಸೊ ತವಾ ಬಿಸಿ ಇದೆ. ಸೊ ಈ ಥರ ಇದನ್ನು ಈವನ್ ಆಗಿ ಸ್ಪ್ರೆಡ್ ಮಾಡ್ಕೋಬೇಕೀಗ. ತುಂಬ ದಪ್ಪಕ್ಕೂ ಅಲ್ಲ, ತುಂಬ ತೆಳ್ಳಗೂ ಅಲ್ಲ, ಈ ಥರ ಸ್ಪ್ರೆಡ್ ಮಾಡ್ಕೋಬೇಕು. ಇವಾಗ ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು ಹೀಗೆ. ಸ್ಪೂನಲ್ಲೋ ಅಥವಾ ಕೇಕ್ ಕ್ರೀಮ್ ಏನು ಮಿಕ್ಸ್ ಮಾಡ್ತೀವಲ್ಲ ಅದರಲ್ಲಿ ಕೂಡ ಮಾಡ್ಕೋಬೋದು.
ಒಂದು ಸ್ವಲ್ಪ ಬೆಣ್ಣೆ ಹಚ್ಕೊಂಡ್ರೆ ಚೆನ್ನಾಗಿರುತ್ತೆ. ಸ್ವಲ್ಪ ಮತ್ತು ಇದು ಬೇಯಿಸ್ಕೊಳ್ಳೋವಾಗ ಕೂಡ ಹಚ್ಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ಈವನ್ ಆಗಿ ಮಾಡ್ಕೊಳ್ಳೋಣ. ಸೊ ಚೆನ್ನಾಗಿರುತ್ತೆ ಇದು ಎಲ್ಲ ಸಾಕಾಗತ್ತೆ. ಇದು ಒಂದು ಚಪಾತಿಗೆ ಇಷ್ಟು ಸಾಕಾಗತ್ತೆ. ಸೊ ಎಸ್, ಲೈವಲ್ಲಿ ಈ ಥರದ್ದು ತೋರಿಸೋದಕ್ಕೆ ಏನಂದರೆ ಟೈಮ್ ಆಗುತ್ತೆ ನಮಗೆ. ಯಾಕಂದರೆ ಈ ಥರದ್ದೆಲ್ಲ ಫಸ್ಟಿಂದ ಮಾಡಬೇಕು. ಇದನ್ನೆಲ್ಲ ಮಾಡಿ ಇಟ್ಬಿಟ್ರೆ ಅಲ್ಲಿ ತೋರಿಸೋದಕ್ಕೆ ಏನೂ ಇರೋದಿಲ್ಲ ಅಲ್ವಾ. ಹಾಗಾಗಿ ಸ್ವಲ್ಪ ಟೈಮ್ ಆಗುತ್ತೆ ನಿಮಗೆ. ಅದನ್ನು ಶಾರ್ಟ್ಸ್ ಮಾಡಿ ಅಲ್ಲಿ ಅಮೂಲ್ ಅವರು ಅಪ್ಲೋಡ್ ಮಾಡ್ತಾರೆ ಅವ್ರ ಪೇಜಲ್ಲಿ. ಅಲ್ಲಿವರೆಗೂ ನಿಮ್ಗೆ ಈ ವಿಡಿಯೋ ಅವೈಲೇಬಲ್ ಇರುತ್ತೆ, ಈ ವಿಡಿಯೋ ಕೂಡ ಅವೈಲೇಬಲ್ ಇರುತ್ತೆ. ಸೊ ಇವಾಗ ಈವನ್ ಆಗಿ ನಾವು ಸ್ಪ್ರೆಡ್ ಮಾಡ್ಕೊಂಡ್ವಿ. ಸೊ ಈಗೇನು ನಾವು ಇನ್ನೊಂದು ಚಪಾತಿ ಮಾಡ್ಕೊಂಡಿದ್ದೀವಲ್ಲ, ಅದನ್ನು ಈ ಥರ ಇಟ್ಕೋಬೇಕು, ನೀಟಾಗಿ ಈ ಥರ ಇಟ್ಕೋಬೇಕು. ಇಟ್ಕೊಂಡ್ಮೇಲೆ ನಾವು ಇದನ್ನು ಟೈಟಾಗಿ ಈ ಥರ ಫೋಲ್ಡ್ ಮಾಡ್ಕೋಬೇಕು. ಟೈಟಾಗಿ ಈ ಥರ ಚೆನ್ನಾಗಿ ಇದು ಫೋಲ್ಡ್ ಆಗಬೇಕು. ನಾನು ಹೇಳೋದಾದರೆ ಈ ಥರ ಚೆನ್ನಾಗಿ ಇದು ಫೋಲ್ಡ್ ಆಗಬೇಕು. ಈ ಥರ ಫೋಲ್ಡ್ ಮಾಡ್ಕೋಬೇಕು ಈ ಥರ. ಮತ್ತು ನಂತರ ಅದನ್ನ ಕಟ್ ಮಾಡ್ಕೋಬೇಕು. ನಂತರ ಇದನ್ನ ಕಟ್ ಮಾಡ್ಕೋಬೇಕು. ಶೇಪ್ ಬೇಕಲ್ವಾ ಇದಕ್ಕೆ, ಪಿನ್ ವೀಲ್ ಅಂತ ಹೆಸರಿಟ್ಟಿದ್ದೀವಲ್ವಾ. ಸೊ ಹಾಗಾಗಿ ಸೈಡ್ಸ್ ಎಲ್ಲ ತೆಗಿಯೋಣ. ಸೈಡ್ಸ್ ಎಲ್ಲ ಏನೂ ಬೇಡ. ಸೊ ಈಗ ಈ ಥರ ಕಟ್ ಮಾಡ್ಕೋಬೇಕು ಇದನ್ನು ನೀಟಾಗಿ. ನೋಡಿ ಈ ಥರ ಕಟ್ ಆಗುತ್ತೆ ಇದು. ಸೊ ಈ ಥರ ತುಂಬ ನಾಜೂಕಾಗಿ ಕಟ್ ಮಾಡ್ಕೋಬೇಕು. ಇದು ವೀಲ್ ಶೇಪಲ್ಲಿ ಬರುತ್ತೆ ನೋಡಿ. ಈಗ ನೀವು ನೋಡ್ತಾ ಇರ್ಬೋದು ಅಲ್ವಾ, ಆಲೂ ಗೋಧಿ ಪಿನ್ ವೀಲ್ ಅಂತ. ಬಿಚ್ಕೋಬಾರ್ದು, ಹಿಂಗೆ ನೀಟಾಗಿ ಈ ಥರ ಸ್ಟಿಕ್ ಆಗಬೇಕು. ಇದು ಬಿಸಿ ಇತ್ತಲ್ವಾ, ನಾವು ತಕ್ಷಣ ಮಾಡ್ತಿದ್ದೀವಿ. ಒಂದು ಸ್ವಲ್ಪ ಹೊತ್ತು ಬಿಟ್ಟರೆ ನೋಡಿ ಎಷ್ಟು ಚೆಂದಾಗಿ ವೀಲ್ ಥರ ಬಂದಿದೆ ಅಂತ. ಸೊ ಇದನ್ನು ಮಾಡ್ಕೋಬೇಕೀಗ. ಕಟ್ ಮಾಡಿಕೊಂಡು ಫ್ರೈ ಮಾಡಿಕೊಂಡ್ರೆ ಆಗೋಗುತ್ತೆ. ಸೊ ಇದಿಷ್ಟು ಮಾಡಿಕೊಂಡ್ರೆ ಆಗೋಗುತ್ತೆ. ಸೈಡ್ಸ್ ಎಲ್ಲ ತೆಗಿಬೇಕು, ಬೇಡ ಅಂದರೆ ಸೈಡ್ಸ್ ಎಲ್ಲ ನಾವು ತೆಗಿಬೋದು. ಸೊ ಸೈಡ್ಸ್ ಎಲ್ಲ ವೇಸ್ಟ್ ಮಾಡಿದ್ದೀನಿ ನಾನು, ಯಾಕಂದರೆ ಚೆನ್ನಾಗಿ ಕಾಣಲ್ಲ ಅಂತ, ವೀಲ್ ಶೇಪಲ್ಲಿ ಬರಲ್ಲ ಅಂತೇಳಿ. ಸೊ ಇದಿಷ್ಟು ವೀಲ್ ಶೇಪಲ್ಲಿ ಬಂತು, ಆಯಿತಾ. ಇದಿಷ್ಟು ಬಂದಿದೆ ವೀಲ್ ಶೇಪಲ್ಲಿ. ಸೊ ಈಗ ಏನು ಮಾಡೋಣ ಅಂತ ಹೇಳಿದರೆ, ಈಗ ನಿಮಗೆ ನಾನು ತೋರಿಸ್ತೀನಿ. ಈಗ ನಾವು ಇಲ್ಲಿ ಒಲೆ ಉರಿ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಇದನ್ನು ಹಾಕಿ, ಇದು ಬೆಣ್ಣೆ ನಾನು ಆವಾಗಲೇ ಹಾಕ್ಕೊಂಡೆ, ನಾವು ಎಣ್ಣೆ ಹಾಕದೇನೆ ಬೇಯಿಸ್ಕೊಂಡಿದ್ವಲ್ಲ. ಸೊ ಈಗ ಇದನ್ನು ಇಲ್ಲಿ ಇಟ್ಕೊಳ್ಳೋಣ. ಸ್ವಲ್ಪ ಫ್ರೈ ಆಗಬೇಕಿದು, ಬೆಣ್ಣೆ ಅಥವಾ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ನಾನು ಅಮೂಲ್ ಅವರ ಬಟರ್ ಯೂಸ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಸ್ಪ್ರೆಡ್ ಮಾಡೋದಕ್ಕೆ ಕೂಡ ಅಮೂಲ್ ಅವರ ಬಟರ್ನ ಯೂಸ್ ಮಾಡ್ಕೊಂಡಿದ್ದೀನಿ. 2 ಚಪಾತಿನ ಇಟ್ಕೊಂಡಿದ್ದೀನಿ. ಸೊ ಈ ಥರ ಮಾಡ್ಕೊಳ್ಳೋ ಅಂಥದ್ದು. ಸೊ ಅಮೂಲ್ ಅವರ ಬಟರ್ನ ಯೂಸ್ ಮಾಡ್ಕೊಂಡಿದ್ದೀನಿ ಇಲ್ಲಿ. ಸೊ ಎಸ್, ಇವಾಗ ಮೇಲ್ಗಡೆನೂ ಸ್ವಲ್ಪ ಬೇಕು ಅಂದರೆ ಎಲ್ಲದಕ್ಕೂ ಬಟರ್ ಈ ಥರ ಸ್ಪ್ರೆಡ್ ಮಾಡ್ಕೊಳ್ಬೋದು. ಈ ಥರ ಬಟರ್ ಸ್ಪ್ರೆಡ್ ಮಾಡ್ಕೋಬೋದು. ತವಾದಲ್ಲಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋದು ಇದನ್ನು ಅಷ್ಟೇ. ಚೆನ್ನಾಗಿ ಬರುತ್ತೆ, ಚೆನ್ನಾಗಿರುತ್ತೆ ಕೂಡ ತಿನ್ನೋದಕ್ಕೆ. ಒಂದು ಒಳ್ಳೆ ಸ್ನ್ಯಾಕ್ಸ್ ಅಂತ ಹೇಳ್ಬೋದು, ಈವ್ನಿಂಗ್ ಸ್ನ್ಯಾಕ್ಸ್ ಅಂತ ಹೇಳ್ಬೋದು. ಸೊ ಇದಕ್ಕೊಂದು ಸ್ವಲ್ಪ ಬಟರ್ ಹಾಕ್ಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ. ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಒಂದು 5 ನಿಮಿಷ ಫ್ರೈ ಆಗಬೇಕಿದು. ಫ್ರೈ ಆದರೆ ಮುಗ್ದೋಗುತ್ತೆ. ಸೊ ಸ್ವಲ್ಪ ಹೊತ್ತು ಫ್ರೈ ಆಗಬೇಕು, ಹಾಗಾಗಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಯಾಕಂದರೆ ತುಂಬ ಲೈಟ್ ಆಗಾದ್ರೆ ಅದು ಕಲರ್ ಬರಲ್ಲ, ಹಾಗಾಗಿ ನಾನು ತೋರಿಸ್ತಾ ಇದ್ದೀನಿ. ನೀವು ನೋಡಿ, ಚೆನ್ನಾಗಿ ಕಲರ್ ಬರಬೇಕದು. ಚೆನ್ನಾಗಿ ಕಲರ್ ಬಂದರೆ ಚೆನ್ನಾಗಿರುತ್ತೆ.
ನೀವು ನೋಡ್ತಾ ಇರ್ಬೋದು. ಸೊ ಇದನ್ನು ಮತ್ತೆ ನಾವು ತಿರುವಿ ಹಾಕೋಬೇಕು. ಬೆಣ್ಣೆ ಬೇಕು ಅಂದರೆ ಬೆಣ್ಣೆನ ಉಪಯೋಗ ಮಾಡ್ಕೋಬೋದು. ನೋಡಿ ಈ ಥರ ಕೈಯಲ್ಲೇ ಹಾಕೋಬೋದು, ಅದಕ್ಕೇನು ಬೇಕಾಗಲ್ಲ. ಸೊ ನೋಡಿ ಈ ಥರ ಇದೊಂಥರ ಚೆನ್ನಾಗಿ ಟೇಸ್ಟ್ ಕೂಡ ಕೊಡುತ್ತೆ, ಮತ್ತೆ ಫ್ರೈ ಮಾಡ್ತೀವಲ್ಲ. ಸೊ ಅಗೇನ್ ಏನು ಅಂತ ಹೇಳಿದರೆ ನೋಡಿ ಈ ಥರ ಟೇಸ್ಟ್ ಕೂಡ ಕೊಡುತ್ತೆ, ಒಂದು ಒಳ್ಳೆ ಟೇಸ್ಟು. ಜೊತೆಗೆ ಒಂದು ಒಳ್ಳೆ ಡಿಶ್ ಕೂಡ ನೋಡಿ ಈ ಥರ ಫ್ರೈ ಆಗಿದೆ. ಇದು ಬಟರಲ್ಲಿ ಫ್ರೈ ಆದರೆ, ಈಗ ಬಟರ್ ಕುಕ್ಕೀಸ್ ಎಲ್ಲ ತಿಂತೀವಲ್ಲ ಗೋಧಿ ಹಿಟ್ಟಲ್ಲಿ ಮಾಡಿಕೊಂಡು, ಅದೇ ಥರ ಟೇಸ್ಟ್ ಕೊಡುತ್ತೆ, ಒಂಥರ ಟೇಸ್ಟ್, ಒಳ್ಳೆ ಟೇಸ್ಟ್ ಕೊಡುತ್ತೆ. ಈ ಥರ ನೀವು ನೋಡ್ತಾ ಇರ್ಬೋದು, ಎಕ್ಸಾಕ್ಟ್ ವೀಲ್ ಥರ ಶೇಪ್ ಬಂದಿದೆ ನೋಡಿ, ಎಲ್ಲನೂ ವೀಲ್ ಥರ ಶೇಪ್ ಬಂದಿದೆ. ಸ್ಟಿಕ್ ಆಗಬೇಕು, ಚೆನ್ನಾಗಿ ಸ್ಟಿಕ್ ಆದರೆ ಚೆನ್ನಾಗಿ ಬರುತ್ತೆ. ಇದು ಒಂಥರ ತುಂಬ ಒಳ್ಳೆ ಸ್ನ್ಯಾಕ್ಸ್ ಅಂತ ಹೇಳ್ತೀನಿ. ಅಮೂಲ್ ಅವರ ಪ್ರಾಡಕ್ಟ್ ಯೂಸ್ ಮಾಡಿಕೊಂಡು ನಾವು ಮಾಡಿರೋಂಥದ್ದು. ಸೊ ಪ್ಲೇಟಿಂಗೆಲ್ಲ ರೆಡಿ ಮಾಡ್ಕೊಳ್ಳೋಣ ನಾವು. ಸೊ ಇವಾಗ ಇದು ಫ್ರೈ ಆದರೆ ಆಗೋಗುತ್ತೆ. ಸೊ ಇದಕ್ಕೆ ಮೇಲ್ಗಡೆಯಿಂದ ನಾವೇನು ಮಾಡಬೇಕು ಅಂತ ಹೇಳಿದ್ರೆ, ಒಂದು ಸ್ವಲ್ಪ ಬಿಳಿ ಎಳ್ಳನ್ನು ಹಾಕೋಬೇಕು. ಅಲಂಕಾರಕ್ಕಾದರೂ ಆಗಿರಲಿ, ಒಂದು ಏನೋ ಒಂದು ಡೆಕೋರೇಷನಿಗಾದರೂ ಆಗಿರಲಿ, ಒಂದು ರೆಸಿಪಿಗಾದರೂ ಆಗಿರಲಿ, ಬೇಕು ಅಂದರೆ ಅದಕ್ಕೆ ಕೂಡ ಹಾಕ್ಕೊಳ್ಬೋದಿತ್ತು ಆವಾಗ ಸ್ಟಾರ್ಟಿಂಗ್. ಮೇಲ್ಗಡೆ ಒಂದು ಸ್ವಲ್ಪ ಈ ಥರ ಎಳ್ಳನ್ನು, ಈ ಥರ ಬಿಳಿ ಎಳ್ಳನ್ನು ಹಾಕೋಬೇಕು. ಈ ಥರ ಡೆಕೋರೇಷನ್ ಮಾಡ್ಕೊಳ್ಳೋ ಅಂಥದ್ದು ಆಗೋಯ್ತು. ಜಾಸ್ತಿ ಏನಿಲ್ಲ, ಎಷ್ಟು ಕ್ವಿಕ್ಕಾಗಿ ಮಾಡ್ಕೋತೀವಲ್ಲ ನಾವು, ಆಗೋಯ್ತಿದ್ದು. ಸೊ ಒಲೆ ಆರಿಸ್ಬಿಡೋಣ ಇವಾಗ. ಒಲೆ ಆರಿಸ್ಕೊಂಡು ನಾನು ಇಲ್ಲಿ ಇಟ್ಕೊತೀನಿ ಇವಾಗೆಲ್ಲ ತೆಗೆದು, ಮತ್ತೆ ನಿಮಗೆ ಪ್ಲೇಟಿಂಗ್ ಮಾಡಿ ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ವೀಲ್ ಥರ ಬಂದಿದೆ ಅಂತ. ಸೊ ಇದು ಗೋಧಿ ಹಾಲು ಪಿನ್ ವೀಲ್ ಇದು. ಸೊ ಇದನ್ನು ಚಪಾತಿ ಮಾಡಿಕೊಂಡು ಈ ಥರ ಮಾಡಿಕೊಂಡು ತಿನ್ನೋ ಅಂಥದ್ದು. ಖಂಡಿತ ಈ ರೆಸಿಪಿನ ಟ್ರೈ ಮಾಡಿ, ಖಂಡಿತವಾಗ್ಲೂ ಇಷ್ಟಪಡ್ತೀರಾ. ಸೊ ಇವಾಗ ನಾನು ಕ್ವಿಕ್ಕಾಗಿ ಒಂದು ಪ್ಲೇಟಿಂಗ್ ಮಾಡಿಕೊಂಡು ತೊಗೊಂಬರ್ತೀನಿ. ನೋಡಿ ಹಾಲು ಪಿನ್ ವೀಲ್, ಗೋಧಿ ಹಾಲು ಪಿನ್ ವೀಲ್ ಮೂಲವರ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದು ಎಕ್ಸಾಕ್ಟ್ ವೀಲ್ ಥರನೇ ಕಾಣಿಸ್ತಾ ಇದೆ ನಿಮಗೆ ಅಲ್ವಾ. ಸೊ ಇದಕ್ಕೆ ಬೇಕಿದ್ರೆ ಗ್ರೀನ್ ಚಟ್ನಿ ಯೂಸ್ ಮಾಡ್ಕೋಬೋದು, ಟೊಮೆಟೊ ಸಾಸ್ ಯೂಸ್ ಮಾಡ್ಕೋಬೋದು, ಏನು ಬೇಕಿದ್ರೂ ಯೂಸ್ ಮಾಡಿಕೊಂಡು ತಿನ್ಬೋದು. ಒಂದು 20 ಮಿನಿಟ್ಸಲ್ಲಿ ಮಾಡ್ಬೋದು ಎಲ್ಲ ಇಂಗ್ರೀಡಿಯೆಂಟ್ಸ್ ರೆಡಿ ಮಾಡಿ ಇಟ್ಕೊಂಡ್ರೆ. ಸೊ ನಾನೀಗ ಒಂದು ಪ್ಲೇಟಿಂಗ್ ಮಾಡಿಕೊಂಡು ನಿಮಗೆ ತೋರಿಸ್ತೀನಿ ಇದನ್ನು. ಸೊ ನಿಮಗೆ ಈಗ ಫೈನಲ್ ಇದು ತೋರಿಸ್ತಾ ಇದ್ದೀನಿ ಪ್ರಾಡಕ್ಟ್. ಇದು ಫೈನಲ್ ಇದು ಏನೋ ಪ್ಲೇಟಿಂಗ್. ಸೊ ಇದು ಗೋಧಿ ಹಾಲು ಪಿನ್ ವೀಲ್ ರೆಡಿ ಆಗಿದೆ. ಇವಾಗ ಮೇಲ್ಗಡೆಯಿಂದ ಅಲಂಕಾರಕ್ಕೆ ಅಂತೇಳಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವು ನೋಡ್ತಾ ಇರ್ಬೋದು. ತುಂಬಾ ಚೆನ್ನಾಗಿ ಬಂದಿದೆ. ಸೊ ಇದನ್ನು ನೀವು ಖಂಡಿತ ಟ್ರೈ ಮಾಡಿ. ಇದನ್ನು ಟ್ರೈ ಮಾಡಿಕೊಂಡು ಹೇಗೆ ಅನ್ನಿಸ್ತು ಅಂತ ಹೇಳಿ. ನಾನು ಹೊಸ ರೆಸಿಪಿ ಜೊತೆ ನಿಮಗೆ ಪ್ರತಿ ವಾರ ನಿಮಗೆ ತೋರಿಸ್ತೀನಿ, ಹೊಸ ರೆಸಿಪಿ ಜೊತೆ. ಒಳ್ಳೆ ಟೇಸ್ಟ್ ಕೂಡ ಇರುತ್ತೆ. ಇದಕ್ಕೆ ನೀವು ಏನಾದರೂ ಮಾಡಿಫಿಕೇಶನ್ ಮಾಡ್ತೀರಾ ಅಂದರೆ ಖಂಡಿತ ಮಾಡ್ಬೋದು. ನೋಡಿ ಹೆಂಗಾಯಿತು ಅಂತ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೊ ಐ ಹೋಪ್ ನಿಮ್ಗೆ ಇದು ಇಷ್ಟ ಆಗಿದೆ, ಗೋಧಿ ಹಾಲು ಪಿನ್ ವೀಲ್. ಸೊ ಅಮೂಲ್ ಅವರ ಪ್ರಾಡಕ್ಟ್ ಯೂಸ್ ಮಾಡಿಕೊಂಡು ಇನ್ನೊಂದ್ಸತಿ ನಾನು ನಿಮಗೆ ಅಮೂಲ್ ಅವರ ಪ್ರಾಡಕ್ಟ್ ಬಗ್ಗೆ ಹೇಳ್ತೀನಿ. ಸೊ ಅಮೂಲ್ ಅವರ ಪ್ರಾಡಕ್ಟ್ ಎಲ್ಲೆಲ್ಲ ಸಿಗುತ್ತೆ ಅಂತೇಳಿ. ಸೊ ಹಾಗಿದ್ರೆ ಇವಾಗ ಗೋಧಿ ಹಾಲು ಪಿನ್ ವೀಲ್ ರೆಡಿ ಆಗಿದೆ, ಇಷ್ಟು ರೆಡಿ ಆಗಿದೆ. ಸೊ ನಿಮ್ಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ನಾನು. ಸೊ ಈ ರೆಸಿಪಿ ಇಷ್ಟ ಆದರೆ ನೀವು ಟ್ರೈ ಮಾಡಿ ಹೇಗೆ ಅನಿಸ್ತು ಅಂತ ಇದೇ ವಿಡಿಯೋದ ಕೆಳಗೆ ನನಗೆ ಹೇಳಿ. ಹಾಗೆ ನಾನು ಈ ಅಮೂಲ್ ಅವರ ಪ್ರಾಡಕ್ಟ್ ಯೂಸ್ ಮಾಡಿಕೊಂಡು ಈ ಪಿನ್ ವೀಲ್ನ ಮಾಡಿದ್ದೀನಿ. ಅಮೂಲ್ ಅವರ ಪ್ರಾಡಕ್ಟ್ಸಲ್ಲಿ ನಾನು ಯೂಸ್ ಮಾಡಿರುವಂಥದ್ದು ಇನ್ಸ್ಟಂಟ್ ಮ್ಯಾಶ್ಡ್ ಪೊಟ್ಯಾಟೊ. ಈ ಮ್ಯಾಶ್ಡ್ ಪೊಟ್ಯಾಟೊ ನಮಗೆ ನಾನು ತುಂಬಾ ರೆಸಿಪಿ ಮಾಡ್ಕೊಳ್ಬೋದು. ನನಗೆ ತುಂಬ ಇಷ್ಟವಾದಂಥ ಅಮೂಲ್ ಪ್ರಾಡಕ್ಟ್ ಇದು. ಸೊ ನಿಮಗೆ ಅಮೂಲ್ ಪ್ರಾಡಕ್ಟ್ ನಾನು ಯಾವಾಗಲೂ ಹೇಳುವ ಥರ ಲೋಕಲ್ ಮಾರ್ಕೆಟ್, ಸೂಪರ್ ಮಾರ್ಕೆಟ್, ಬಿಗ್ ಮಾರ್ಕೆಟ್ ಎಲ್ಲ ಕಿರಾಣಿ ಅಂಗಡಿಗಳು ಕೂಡ ಅವೈಲೇಬಲ್ ಇರುತ್ತೆ. ಇವತ್ತು
ಡೈರಿ ಪ್ರಾಡಕ್ಟ್ಸ್ ಅಲ್ಲದೆ ದಿನಸಿ ಐಟಮ್ಸ್ ಕೂಡ ಇರುತ್ತೆ. ಈ ವೀಟ್ ಫ್ಲೋರ್, ಬೇಸನ್ ಫ್ಲೋರ್, ಕಾಲಾ ಚನ್ನ, ಹೋಲ್ ಉರದ್, ಟರ್ಮರಿಕ್ ಪೌಡರ್, ಜಿಂಜರ್ ಪೌಡರ್, ಹಾಗೆ ತುಂಬಾನೇ ಡೈರಿ ಪ್ರಾಡಕ್ಟ್ಸ್ ಅಲ್ಲದೇನೆ ಅವ್ರಿಗೆ ಅವೈಲೇಬಲ್ ಇದೆ. ಹಾಗೆ ಈ ತರದ್ದು ಇನ್ಸ್ಟೆಂಟ್ ಮ್ಯಾಶ್ಡ್ ಪೊಟ್ಯಾಟೊ ಈ ತರದ್ದೆಲ್ಲ ಇದೆ. ಹಾಗೆ ನಾನು ಇವತ್ತು ಯೂಸ್ ಮಾಡಿರುವಂಥದ್ದು ಅಮೂಲ್ ಗೋಧಿ ಹಿಟ್ಟು. ಇದು ಕೂಡ ಆರ್ಗ್ಯಾನಿಕ್ ಪ್ರಾಡಕ್ಟ್, ಎಲ್ಲಾನು ಪೆಸ್ಟಿಸೈಡ್ ಫ್ರೀ ಪ್ರಾಡಕ್ಟ್ ಆಗಿರುತ್ತೆ ಅವ್ರದ್ದು. ಸೊ ಹಾಗೆ ಅಮೂಲ್ ಬಟರ್ನ ಯೂಸ್ ಮಾಡ್ಕೊಂಡಿದ್ದೀನಿ. ಎಲ್ಲ ದಿನಸಿ ಐಟಮ್ ಕೂಡ ಅವ್ರದ್ದು ಪೆಸ್ಟಿಸೈಡ್ ಫ್ರೀ ಆರ್ಗ್ಯಾನಿಕ್ ಪ್ರಾಡಕ್ಟ್ ಆಗಿರುತ್ತೆ. ಹಾಗೆ ನೀವು ಒಂದ್ಸತಿ ಅವರ ಪ್ರಾಡಕ್ಟ್ಸ್ ನ ಬೈ ಮಾಡ್ಕೊಂಡು ಹೇಗಾಗಿದೆ ಅಂತ ಹೇಳಿ. ಖಂಡಿತವಾಗ್ಲೂ ಚೆನ್ನಾಗಿದೆ. ಬೇಸನ್ ಫ್ಲೋರ್ ಎಲ್ಲ ಆರ್ಗ್ಯಾನಿಕ್ ಅಂತ ಪಕ್ಕನೇ ಗೊತ್ತಾಗುತ್ತೆ ನಿಮ್ಗೆ ಯೂಸ್ ಮಾಡಿದಾಗ. ಸೊ ಬೇಸನ್ ಫ್ಲೋರ್ ಎಲ್ಲ ಯೂಸ್ ಮಾಡ್ಕೊಂಡು ಒಳ್ಳೆ ಸ್ವೀಟ್ಸ್ ಎಲ್ಲ ಮಾಡ್ಕೋಬಹುದು. ಸೊ ಹಾಗಿದ್ರೆ ನಾನು ಈ ಲೈವ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮ್ಗೆ ರೆಸಿಪಿ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಸೊ ಇಷ್ಟವಾದಲ್ಲಿ ನನ್ನ ಈ ರೆಸಿಪಿಗಳನ್ನ ಫಾಲೋ ಮಾಡಿ, ಹಾಗೆ ಅಮೂಲ್ ಪ್ರಾಡಕ್ಟ್ಸ್ ನ ಬೈ ಮಾಡಿ ಅಂತ ಹೇಳಿ ನಾನು ಇಲ್ಲಿಗೆ ನನ್ನ ಲೈವ್ ನ ಮುಗಿಸ್ತಾ ಇದ್ದೀನಿ. ನನಗೆ ಅವಕಾಶ ಮಾಡಿಕೊಟ್ಟಂತಹ ನಂದಿನಿ ಮ್ಯಾಮ್ ಹಾಗೆ ಹೋಲ್ ಅಮೂಲ್ ಕನ್ನಡ ಟೀಮ್ ಅವರಿಗೆ ನಾನು ಧನ್ಯವಾದನ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್.